ಎಗ್ಗಿಲ್ಲದೆ ನಡೀತಾ ಇದೆ ಕಳ್ನೋಟು ದಂಧೆ. ದಿನಕ್ಕೆ 2-3 ನೋಟ್ ಬರುತ್ತೆ. ಪಿಗ್ಮಿ ಕಲೆಕ್ಟ್ರಿಗೆ ಬಂದಿದೆ, KSRTC ಡಿಪೋಗೆ ಬಂದಿದೆ, ಮತ್ತು KEBಗೂ ಬಂದಿದೆ. KEB ದುಡ್ಡು ಕಟ್ತಾರಲ್ಲ ಅಲ್ಲೂ ಬಂದಿದೆ. ಅವ್ರು ಯಾರೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಆ ನೋಟ್ ಮೇಲೆ ಹಿಂಗೆ ಬರೆಯೋದು, ಹರಿದು ಕಳಿಸೋದು. ನಾವೆಲ್ಲರೂ ಬಡವರು ಈ ನೋಟ್ ತಗೊಂಡು ಹೋದರೆ ಬ್ಯಾಂಕ್ನವ್ರು ಅಲ್ಲೇ ಕೂರಿಸಿ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡ್ತಾರೆ. ಸಾವ್ಕಾರ ಹೋದರೂ ಪ್ರಾಬ್ಲಮ್ ಇಲ್ಲ. ಮತ್ತು ಈ ಸಾರ್ವಜನಿಕರು ನಮ್ಮ ಫುಟ್ಪಾತ್ ವ್ಯಾಪಾರಿಗಳನ್ನು ರಕ್ಷಣೆ ಮಾಡಬೇಕು. ಯಾಕಂದರೆ ನಾವು ಕೈ ಹಸಿಯಾಗಿರುತ್ತೆ, ನೆಂದಿರುತ್ತೆ, ಆಮೇಲೆ ನಮ್ಮದೇನು ಇದಿರಲ್ಲ, ಏನೋ ಲೈಟ್ ಇರಲ್ಲ, ಇದನ್ನೆಲ್ಲ ಹಿಂಗೆ ನೋಡ್ಲಿಕ್ಕೆ ಲೈಟ್ ಇರೋದಿಲ್ಲ. ಇದರಲ್ಲಿ ಏನಪ್ಪ ಅಂದರೆ ಈ ಮುದ್ದೆ ನೋಟಲ್ಲಿ ಗಾಂಧೀಜಿ ಬರುತ್ತೆ. ಈ ಮುದ್ದೆ ನೋಟಲ್ಲಿ ಗಾಂಧೀಜಿ ಇಲ್ಲ. ಮತ್ತು ಇದರಲ್ಲಿ 500 ರೂಪಾಯಿ ಅಂತ ಬರೆದಿರುತ್ತೆ. 500 ರೂಪಾಯಿ ಇಲ್ಲ ಇದರಲ್ಲಿ. 500 ಅಂತ ಬರೆದಿಲ್ಲ, ಮತ್ತು ಗಾಂಧಿ ನೋಟ್ ಇಲ್ಲ. ಇದು ಫುಟ್ಪಾತ್ ವ್ಯಾಪಾರದಾರರಿಗೆ ಭಾರಿ ಬರುತ್ತೆ. ನಾವು ಬ್ಯಾಂಕಿಗೆ ಹೋದರೆ ನಮ್ಮನ್ನು ಪಕ್ಕ ಲಾಕ್ ಮಾಡ್ತಾರೆ. ದೊಡ್ಡವ್ರು ಹೋದರೆ ವಾಪಸ್ ಕೊಟ್ಟು ಕಳಿಸ್ತಾರೆ. ತೀರಾ ಚರ್ಚೆ ಮಾಡಿದರೆ ಅದರ ನೋಟ್ ಮೇಲೆ ಕೆಂಪು ನೋಟ್ ಬರೆದು ಕಳಿಸ್ತಾರೆ. 50 ರೂಪಾಯಿ ನೋಟು ಇದೆ, ಅದು ಅಷ್ಟೇ. ಅದರಲ್ಲೂ ಗಾಂಧಿ ಅಂತಿಲ್ಲ, 500 ಅಂತಿಲ್ಲ. ಇದರಲ್ಲೂ ಅಷ್ಟೇ, ಗಾಂಧಿ ಅಂತಿಲ್ಲ, 500 ಅಂತಿಲ್ಲ. ನೋಡಿ, ಇದರಲ್ಲೂ ಅಷ್ಟೇ, ಗಾಂಧಿ ಇಲ್ಲ, 500 ಇಲ್ಲ, 200 ರೂಪಾಯಿ. ಮತ್ತು ಸಾರ್ವಜನಿಕರು ಒಂದು ಗಮನ ಏನು ಹರಿಸ್ಬೇಕಂದ್ರೆ, 500 ರೂಪಾಯಿ ಕೊಟ್ಟು 200 ರೂಪಾಯಿ ಇಸ್ಕೊಂಡ್ರೆ ನಿಮಗೆ ಡೂಪ್ಲಿಕೇಟ್ 200 ರೂಪಾಯಿ ಕೊಟ್ಟು ಕಳಿಸಿರ್ತಾರೆ. ಇದರಲ್ಲೂ ಗಾಂಧಿ ಇಲ್ಲ, ಮತ್ತು ಅದರಲ್ಲಿ 200 ಅಂತ ಬರೆದಿರುತ್ತೆ, ಅದಿಲ್ಲ. ಸಿಕ್ಕಾಬಟ್ಟೆ ಇದೆ. ಇದನ್ನೆಲ್ಲ ಬ್ಯಾಂಕ್ನವರು, ಪೊಲೀಸ್ನವರು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದನ್ನು ನಾವೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ಈ ಕಂಪ್ಲೇಂಟ್ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಸುಮ್ಮನೆ ನಮ್ಮದೊಂದು ಪೇಪರು, ಅರ್ಧ ಗಂಟೆ ಟೈಮ್ ವೇಸ್ಟ್ ಅಷ್ಟೇ. ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಾಗಿ ನಾನು ನಿಮ್ಮ ಹತ್ರ ಬಂದಿರೋದು. ಕಳ್ನೋಟು ಬೆಜ್ಜನ್ ನಡೀತಾ ಇದೆ ಸಾಗರದಲ್ಲಿ. ದಿನ 2-3 ಕಳ್ನೋಟು ಬರುತ್ತೆ ನಮಗೆ. ಈಗ ನಾವೊಂದು ವಾರದಿಂದ ನಾವು ಹುಷಾರಿಯಾಗಿದ್ದೀವಿ. ಮತ್ತು ಕೊಡೋರೇನು ಬೇಡದೇ ಇದ್ದಾರಲ್ಲ, ಒಳ್ಳೆ ಜನನೇ ಕೊಡ್ತಾರೆ. ಅವರಿಗೂ ಗೊತ್ತಿರುತ್ತೋ ಗೊತ್ತಿರಲ್ಲ ಗೊತ್ತಿಲ್ಲ. ಮತ್ತು ಯಾರು ಕೊಟ್ಟಿರಿ ಅಂತ ನಮಗೂ ಗೊತ್ತಾಗಲ್ಲ. ಈ ಬೆಳಗ್ಗೆ ಬಂದುಬಿಟ್ರೆ ನಾವು ಬೆಳಗ್ಗೆ 10 ಗಂಟೆ ತನಕ ರಶ್ ಇರುತ್ತೆ, ಯಾರು ಕೊಡ್ತಾರೆ ಅಂತಲೇ ಗೊತ್ತಾಗಲ್ಲ. ಮತ್ತು ನಾವು ಫುಟ್ಪಾತಲ್ಲಿ ಇರೋದ್ರಿಂದ ನಮಗೆ ಇದನ್ನು ಕಂಡುಹಿಡಿಯೋಕ್ಕಾಗಲ್ಲ. ಬ್ಯಾಂಕಿಗೆ ಹೋದಾಗಲೇ ಗೊತ್ತಾಗಲ್ಲ. ಅದ್ರಲ್ಲಿ 500 ರೂಪಾಯಿ, 200 ರೂಪಾಯಿ ಅಂತ ಬರೆದಿರ್ತಾರೆ, 200 ರೂಪಾಯಿ ಇಲ್ಲ. ಅದರಲ್ಲಿ ಮಧ್ಯದ ನೋಡಲ್ಲಿ ಗಾಂಧಿ ಇಲ್ಲ. ಬೆಜ್ಜ ನಡೀತಾ ಇದೆ. ಕಾರ್ಗಲ್ಲಲ್ಲೂ ಒಬ್ಬರು ಪಿಗ್ಮಿ ಕಲೆಕ್ಟರ್ ಬಂದಿದ್ರು, ಅವರಿಗೂ ಕೇಳಿದೆ, ನಮ್ಮ ಹತ್ರ ಹಿಂಗೆ ನಡೀತಾ ಇದೆ, ನಿಮ್ದು ಹೆಂಗೆ ಅಂತ. ಕಾರ್ಗಲ್ಲಲ್ಲೂ ಇದೆ. ಆ ಪಿಗ್ಮಿ ಕಲೆಕ್ಟರ್ ಹೇಳಿದ್ರು, ನನಗೂ ಒಬ್ರು ಕೊಟ್ಟಿದ್ರು ಭಾಳ ಬೇಕಾದರೆ ನಾನು ವಾಪಸ್ ಕೊಟ್ಟೆ, ನನಗೂ ಗೊತ್ತಿಲ್ಲ ಅಣ್ಣ ಅಂತ ಹೇಳಿದೆ. ಬ್ಯಾಂಕಿಗೆ ತಗೊಂಡೋದ್ರಿ, ಇದು ಕಳ್ನಾಡು ನಿಜ ಹೌದಂತ ಹರಿದು ಹಾಕಿದ್ರು. ಬ್ಯಾಂಕಿಗೆ ಹೋದ ತಕ್ಷಣ ಫಸ್ಟ್ ಹರಿದು ಹಾಕೋದು ಒಂದೇ ಕೆಲಸ. ಯಾವ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಲ್ಲ. ಇದು ಪೊಲೀಸ್ನವ್ರಿಗೇನು ಗೊತ್ತಿಲ್ಲ ಅನ್ನಂಗಿಲ್ಲ. ನಮಗೆ ಇಷ್ಟೆಲ್ಲ ಗೊತ್ತಾಗಿದೆ ಅಂದರೆ ಪೊಲೀಸ್ನವ್ರಿಗೂ ಗೊತ್ತಿರುತ್ತೆ. ಮತ್ತು ಇದು ಯಾಕೆ ಸುಮ್ಮನೆ ಹೇಳೋದು ಮೈ ಮೇಲೆ ಹಾಕೊಳ್ಳೋದು ಅಂತ ಅವ್ರು ಬಿಟ್ಟಿರ್ಬೋದು. ಈಗ ನಾನು ನಿಮಗೆ ಪ್ರೆಸ್ ಮೀಟ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಸಾರ್ವಜನಿಕರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ. ಈಗ ಬರ್ತಾ ಇರೋದು ಹಬ್ಬ ಹರಿದಿನ, ಹಬ್ಬದಲ್ಲಂತೂ ಒಳ್ಳೆ ರೀತಿಲಿ ನಡಿಬೋದು ಅಂತ ನನ್ನ ಐಡಿಯಾ ಇದೆ. ಮತ್ತು ಎಲ್ಲ ಬ್ರಾಂಡಿ ಶಾಪ್ದವ್ರು ನಮ್ಮ ಹತ್ರ ಹೂವಿಗೆ ಬರ್ತಾರೆ, ಅಲ್ಲಿ ಎಲ್ಲ ಬ್ರಾಂಡಿ ಶಾಪಿಗೆ ಬಂದಿಲ್ಲ, ಅಲ್ಲಿ ಹೋಗಿಲ್ಲ. ಯಾಕೆಂದರೆ ಎಲ್ಲಿ ಕ್ಯಾಶ್ ಕರೆಕ್ಟಾಗಿ ಲೈಟ್ ಇಟ್ಕೊಂಡಿರ್ತಾರೆ ಅಲ್ಲಿ ಕಳ್ನೋಟು ಹೋಗೋದಿಲ್ಲ. ಇವ್ರು ಬರೋದೇ ಫುಟ್ಪಾತ್ ಹತ್ರ. ಹಣ್ಣು, ಹೂವು, ತರಕಾರಿ, ಸಂತೆ ಇಲ್ಲೆಲ್ಲ ಕೊಡ್ತಾರೆ. ನಮ್ಮದೆಲ್ಲ ಕೈಯೆಲ್ಲ ನೆಂದಿರುತ್ತೆ, ಇದನ್ನೆಲ್ಲ ನೋಡೋಕ್ಕಾಗಲ್ಲ. ಅವಾಗ ನೋಡಿದರೆ ಗೊತ್ತಾಗಲ್ಲ. ಅದಕ್ಕಾಗಿ ಮಾಧ್ಯಮ ಮಿತ್ರರಲ್ಲಿ ಒಂದು ನಮ್ಮ ಮನವಿ, ಒಳ್ಳೆಯ ರೀತಿಯಲ್ಲಿ ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಯಾವ ರೀತಿ ಮಾಡ್ತೀರೋ ಗೊತ್ತಿಲ್ಲ ನನಗೆ. ಒಟ್ಟು ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಒಟ್ಟು ಈ ನಮ್ಮ ದೇಶನೇ ಹಾಳು ಮಾಡುತ್ತೆ. ಈ ಕಳ್ನೋಟು ಇದೆಯಲ್ಲ, ನಮ್ಮ ದೇಶನೇ ಹಾಳು ಮಾಡುತ್ತೆ. ಬರೀ ನಾನು ಒಬ್ಬನೇ ಅಲ್ಲ, ನನಗೆ ಒಂದು ನೋಟ್ ಬಂದರೆ 500 ರೂಪಾಯಿ ಹೋಗುತ್ತೆ. ಆದರೆ ಕರೆನ್ಸಿನೇ ಡೂಪ್ಲಿಕೇಟ್ ಮಾಡಿದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಬರ್ಬೋದು? ಈಗ ನಿನ್ನೆ ನ್ಯೂಸಲ್ಲಿ ನೋಡಿದೆ, 20 ರೂಪಾಯಿ 10 ರೂಪಾಯಿ ಬಂದಿದೆ ಅಂತ. ನನ್ನ ಹತ್ರ 50 ರೂಪಾಯಿ ನೋಟಿದೆ, 50 ರೂಪಾಯಿ ಇದೆ, 500 ರೂಪಾಯಿ ಇದೆ, 50 ರೂಪಾಯಿ ಇದೆ. ಇದಷ್ಟು ನಮಗೆ ಬಂದು ನೋಟನೇ. ಇದು ಹೋದ ತಕ್ಷಣ ಹಿಂಗೆ ಬರ್ಕೊಡ್ತಾರೆ ಬ್ಯಾಂಕಲ್ಲಿ. ನಮಗೆ 2 ನೋಟ್ ಬಂದರೆ ಅವತ್ತಿನ ದುಡಿಮೆನೇ ಹೋಗಿ. ಯಾರಿಗೆ ಹೇಳೋದು ನಮ್ಮ ದುಡಿಮೆ ಹೋಗಿ? ಮತ್ತು ನಾವೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವನು ಬೆನ್ನು ಹತ್ಕೊಂಡು ಅದೆಲ್ಲ ಮಾಡೋ ಯೋಗ್ಯತೆ, ಕೆಪಾಸಿಟಿ, ಮತ್ತು ಅಲ್ಲೂ ಬೇರೆ ಅವ್ಯವಹಾರ. ಇವನೇ ಕಂಪ್ಲೇಂಟ್ ಕೊಟ್ಟ ಅಂತ ನೋಟ್ ಪ್ರಿಂಟ್ ಮಾಡೋರು ಇವರೇ ಹೋಗಿ ಹೇಳಿದ್ರಿ ಆ ಪರಿಸ್ಥಿತಿ ಇದೆ. ಹಂಗಾಗಿ ಅದು ಯಾವ ಸವಾಸನೆ ಬೇಡ. ಒಂದು ಅವೇರ್ನೆಸ್ ಮಾಡಿ. ಜನ ಇದನ್ನು ತಗೊಂಡ್ಲಿಲ್ಲ ಅಂದ್ರೆ ಅವ್ನು ನೋಟ್ ಪ್ರಿಂಟ್ ಮಾಡಿ ಅವನೇನು ಮಾಡ್ತಾನೆ? ಈಗ ಜನ ಮೋಸ ಹೋದರೆ ಮಾತ್ರ ಅವನು ನಡೆಯೋದು. ಜನ ಮೋಸನೇ ಹೋಗಲಿಲ್ಲ ಅಂದರೆ ಅವ್ನು ಏನು ಬಿಸ್ನೆಸ್ಸೇ ನಡೆಯಲ್ಲ, ಕಳ್ನೋಟ್ ಬಿಸ್ನೆಸ್. ಅದಕ್ಕಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಾಗಿ ನಾನು ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಒಳ್ಳೆಯ ರೀತಿಯಲ್ಲಿ ಇದನ್ನು ಪ್ರಚಾರ ಮಾಡಿ ಅವ್ಯವಹಾರಕ್ಕೆ ಕಡಿವಾಣ ಹಾಕಿ.